ಒಂದ್ ಮನೆ ಹಾಲುದ್ದಂಗೆ ಹೋಗ್ಲಿ. ಸೊ ಫೈನಲಿ ನಮ್ಮ ಅಕ್ಕ ಮದುವೆ ಆಯಿತು. ಸೊ ನಾವಿವತ್ತು ನಮ್ಮ ಭಾವ ಅವ್ರ ಮನೆಯಲ್ಲಿದ್ದೀವಿ. ನಾನು ಮತ್ತು ನನ್ನಿಬ್ಬರು ತಂಗಿಯರು ನಮ್ಮ ಅಕ್ಕ ಜೊತೆ ಅಡ್ಲದಂಗೆ ಅಂತ ಬರ್ತಾರಲ್ಲ, ಆ ಥರ 3 ಜನನೂ ಬಂದಿದ್ದೀವಿ. ಯಾಕೋ ಎಕೋ ಹೊಡಿತಾ ಇದೆ ಅನ್ನಿಸ್ತಾ ಇದೆ. ಸರಿ ಅಕ್ಕ, ಸರಿ ಅಕ್ಕ, ಇದೆಲ್ಲ ಕಲಿಸ್ತೀನಿ ಅತ್ತೆ ಮಾಮಂಗೆ. ನೋಡಿ ನೋಡಿ ನಿಮ್ಮ ಮದ್ದು ಅಂತ. ನಿಮ್ಗೆ ಗೃಹಿಣಿ ಫೀಲಿಂಗ್ ಏನು ಅನ್ನಿಸ್ತಾ ಇದೆ? ಹೌದಾ? ಭಾವ ಜೊತೆಲಿ ಇರೋದಕ್ಕೆ ಖುಷಿ ಆಗ್ತೈತಲ್ಲ ಎಲ್ಲದರಲ್ಲೂ. ಡೈಲಿ ಮಾಡೋದ್ರೆ ಹಿಂಗೆ ಮಾಡ್ತೀಯ ಅನ್ಸುತ್ತಲ್ಲ? ಹೌದು, ನೋಡ್ದೆ ಅಲ್ಲ. ಲೆಟ್ಸ್ ಗೆಟ್ ರೆಡಿ. ನನಗೆ ಸ್ವಲ್ಪ ನಾಚಿಕೆ ಆಗ್ತಾಯಿದೆ ಮತ್ತು ಎಕೋ ಹೊಡಿತಾ ಇದೆ, ಅದಕ್ಕೆ ಜೋರಾಗಿ ಮಾತಾಡ್ತಾ ಇಲ್ಲ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೇ ರೆಡಿ ಆಗ್ತಾಯಿದ್ದೀವಿ. ಚೆನ್ನಾಗಿದೆ. ಚೆನ್ನಾಗಿದ್ದೇನೆ ಅಜ್ಜಿ. ಹ್ಞೂ ಮಾಡಿದ್ವಿ ನಾವು ಕಟ್ಟುಂಬ ಬೇಯಿಸಿ ಹೇಗಿದೆ? ಹೌದಾ? Vishnu here. Can I just jump in with a quick question? One of the big concerns which we've had in our country is the relatively easy availability. ಏನು ಮೂಸಕ ಹೋಗ್ಬತ್ತಲ್ಲ ಆಚೆಗೆ. ತಟ್ಟೆ ಕಳ್ದಲ್ಲ ಎಲ್ಲಿಗೆ? ಸೊ ಫೈನಲಿ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಫಸ್ಟ್ ಟೈಮ್ ಗೃಹಿಣಿ ಥರನೇ ಕಾಣಿಸ್ತಾ ಇದ್ದಾಳೆ. ಫೀಲ್ ಕೂಡ ಆಗ್ತಾಯಿದೆ. ಏನು ಲಕ್ಷಣವಾಗಿ ಆಡ್ತಾ ಇದ್ಲು ಗೊತ್ತಾ? ನಾವು ಕೂಡ ಲಕ್ಷಣವಾಗಿ ಕಾಣಿಸೋಣ ಅಂತ ಎಲ್ಲ ಕುರ್ತಾ ಹಾಕ್ಕೊಂಡು ಹಣೆಗೆ ಬೊಟ್ಟು ಇಟ್ಕೊಂಡು ನೀಟಾಗಿ ರೆಡಿಯಾಗಿದ್ದೀವಿ. ಇವಾಗ ನಮ್ಮ ಭಾವ ಅವರ ಮನೆ ದೇವರು ಎಲ್ಲ ಇರುತ್ತಲ್ಲ, ಅಲ್ಲಿಗೆ ಪೂಜೆಗೆ ಅಂತ ಹೋಗ್ತಾ ಇದ್ದೀವಿ. 3 ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿರೋದು. ಇವಾಗ ನಾವು ಫಸ್ಟ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇದು ನಮಗೆ ನಿಜವಾಗ್ಲೂ ಎಷ್ಟೇ ಟ್ರೈ ಮಾಡಿದ್ರು ಅದೇನೇನೋ ನೇಮ್ ಹೇಳಿದ್ರು ದೇವಸ್ಥಾನದ್ದು, ನೆನಪೇ ಆಗ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಜೊತೆಲಿ ಹೋಗೋದಕ್ಕೆ. ನಮಗಂತೂ ನಮ್ಮ ಅಕ್ಕ ಮದುವೆ ಆಗಿದ್ದಾಳೆ ಅಂತ ಅವಾಗ ಫೀಲ್ ಆಗ್ತಾ ಇರಲಿಲ್ಲ, ಇವಾಗ ಫೀಲ್ ಆಗ್ತಾ ಇದೆ. ನಮ್ಮ ಅಕ್ಕ ರಾಣಿ ಹಿಂದೆ 3 ಜನ ತಂಗಿದ್ದೀರು ಕೂತಿದ್ದಾರೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾಳೆ. ಏನು ಫುಲ್ ಜುಮ್ ಅನ್ನಂಗೆ ಮುಂದೆ ಕೂತ್ಕೊಂಡು ಆರಾಮಾಗಿದ್ಲು. ಅದನ್ನೆಲ್ಲ ಬಿಟ್ಟರೆ ನಾವು ಹೋಗೋ ರೂಟ್ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಫುಲ್ಲು ಕಾಡೆ ಅಂತ ಅನಿಸುತ್ತೆ. ಎಲ್ಲಿ ಅಂತ ನಂಗೆ ನಿಜ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಡೇ ಅದನ್ನು ನೋಡೋದಿತ್ತಲ್ಲ, ಅವರಿಬ್ಬರು ಎಷ್ಟು ಚೆನ್ನಾಗಿ ಫುಲ್ಲು ಸ್ಯಾರಿ ಎಲ್ಲ ಹಾಕ್ಕೊಂಡ್ರು. ಏನು ಟೆಂಪಲ್ ಪೂರ್ತಿ ಕೈ ಇಟ್ಕೊಂಡೇ ಸುತ್ತಾಡ್ತಾಯಿದ್ರು. ಇನ್ನೂ ಒಂದು ಕಾಮಿಡಿ ಏನು ಅಂದರೆ, ನಮ್ಮ ಅಕ್ಕ ಅವಳು ಹಣೆಗೇ ಯಾವಾಗಲೂ ಬೊಟ್ಟು ಇಟ್ಕೊಂಡ್ಬರ್ತಾಯಿದ್ಲು. ತಾಳಿಗೆ ಫಸ್ಟ್ ಟೈಮ್ ಅಲ್ವಾ, ಅಷ್ಟು ನೆನಪಾಗ್ತಾ ಇರಲಿಲ್ಲ. ಮತ್ತು ವಾಪಸ್ ನೆನೆಸ್ಕೊಂಡು ಹೋಗಿ ವಾಪಸ್ ಇಟ್ಕೊಂಡು ಬರ್ತಾಯಿದ್ಲು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸುತ್ತ ತುಂಬ ನೋಡೋದಕ್ಕೆ ಚೆನ್ನಾಗಿತ್ತು. ಅದಕ್ಕೇ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದ್ವಿ. ಮತ್ತೆ ಬಂದಿಲ್ಲ. ಧೈರ್ಯ ಅಲ್ಲ, ರೆಸ್ಪೆಕ್ಟ್. ಅದು ಧೈರ್ಯ ಅಲ್ಲ, ಇವಳಿಗೆ ಅದು ಎರಡು ಇಲ್ವಲ್ಲ. ಇವಾಗ ದೇವಸ್ಥಾನದಿಂದ ಕೆಳಗೆ ಬರ್ತಾ ಒಂದು ಕಡೆ ಮನೆ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಭಾವ ಇಲ್ಲಿ ಕರ್ಕೊಬಂದರು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಫುಡ್ಡು. ಅಲ್ಲಿಂದ ವಾಪಸ್ ಇವಾಗ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಮುಂದೆನೇ 2 ಆನೆ ನಿಂತಿತ್ತು. ನಾವು ಕಿರ್ಚ್ಕೊಳ್ಳೋದು ನೋಡಿ ನಮ್ಮ ಭಾವ ಕೂಡ ಟೆನ್ಷನ್ ಆಗಿಬಿಟ್ಟು ವಾಪಸ್ ಕರ್ಕೊಬಂದ್ಬಿಟ್ರು. ನನಗೆ
ತಿರುಗಿಸ್ಕೊಂಡು ಹೌದೌದು ಅಲ್ಲೇ ಬರ್ಬೇಡ. ರೆಡಿ ಇರ್ತೀರಾ ಈ ಕಡೆ ಹೋಗೋದಕ್ಕೆ? ಹೋಗಿ ಬಿಡೋದಾ? ಏನಿಲ್ಲಲ್ಲ, ಯಾಕೆ ಸ್ಲೋ ಮಾಡಿದ್ರು ಅನ್ಕೊಂಡೆ. ಹೋಗ್ತಾ ಇದೆ ಅಮ್ಮ, ಹೋಗ್ತಾ ಇದೆ. ಸದ್ಯ ಮುಟ್ಟಿ ಜಸ್ಟ್ ಸ್ವಲ್ಪ ಹೊತ್ತಲ್ಲಿ ಅನ್ಕೊಂಡೆ ಅಮ್ಮ ನಾನು. ಬಂದ್ಬಿಟ್ರೆ ಈ ಪ್ಲೇಸ್ ಅಲ್ಲಿ ಹೆಂಗೆ ಏನ್ ಮಾಡ್ತಾರೆ ನಿಜ ಕ್ರಾಸ್ ಮಾಡ್ಕೊಳ್ಳೋ ಕಷ್ಟ ಬೇರೆ ಇಲ್ಲೇ. ಹೆಂಗ್ ಹೋಗೋದು? ವಾ ಬ್ಯೂಟಿಫುಲ್ ಬ್ಯೂಟಿಫುಲ್, ಚೆನ್ನಾಗಿದೆ. ಕ್ರೇಜಿ ನೋಡಿ. ಇದು ಅದರ ನಾಳೆ. ನಮ್ಮ ಅಕ್ಕ ಇವತ್ತು ನಮ್ಮ 3 ಜನಕ್ಕೂ ಕೂರಿಸ್ಬಿಟ್ಟು ಬಾಗ್ನ ಕೊಡ್ತಾ ಇದ್ದಾಳೆ. ನೆನ್ನೆ ರಾತ್ರಿನೇ ಹೋಗ್ಬಿಟ್ಟು ನಮ್ಮ ಭಾವ ನಮ್ಮ 3 ಜನಕ್ಕೂ ಬಟ್ಟೆ ಎಲ್ಲ ಕೊಡಿಸ್ಕೊಂಬಂದರು. ಅದೇನೋ ಫಸ್ಟ್ ಟೈಮ್ ಆ ಥರ ಹೆಣ್ಮಕ್ಳು ಮನೆಗೆ ಬಂದಾಗ ಆ ಥರ ಕೊಡಬೇಕಂತಲ್ಲ. ನಮಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ, ಫಸ್ಟ್ ಟೈಮ್ ನಮ್ಮ ಅಕ್ಕ ಈ ಥರ ಎಲ್ಲ ಕುಂಕುಮ ಎಲ್ಲ ಇಟ್ಟು ನಮಗೆ ಈ ಥರ ಮಾಡ್ತಾ ಇರೋದು. ಅದು ಒಂಥರ ಖುಷಿ ಆಗ್ತಾ ಇದೆ, ಒಂಥರ ಸ್ಟ್ರೇಂಜಾಗಿ ಫೀಲ್ ಆಗ್ತಾ ಇದೆ. ನಮಗೆ ಈ ಥರ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಅಜ್ಜಿ ಹೇಳ್ತಾಯಿದ್ರು, ಅಕ್ಕ ಬಾವಂಗೆ ಇಬ್ರಿಗೂ ಆಶೀರ್ವಾದ ತೊಗೊಳ್ಳಿ ಕಾಲಿಗೆ ಬಿದ್ದು ಅಂತ. ನಾವೇ ಹೇಳಿದ್ವಿ ಮತ್ತೆ ಈ ಥರ ಚಾನ್ಸ್ ಸಿಗಲ್ಲ, ನಿಂತ್ಕೊಳ್ಳಿ ಕಾಲಿಗೆ ಬಿದ್ದುಬಿಡ್ತೀವಿ ಅಂತ. ಅವರೇ ಯಾಕೆ ಒಪ್ಕೊಳ್ಳಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಪ್ಪ ಅದೇನು ನಮ್ಮ ತಂಗಿ ಅವಾಗ ಅಂತಿಲ್ಲ, ನನಗೆ ಯಾರು ಈ ಥರ ಹೇಳಿದರೆ ಬೇಗ ಬೀಳಿ ಅಂತ ಹೇಳ್ತೀನಿ ಅಂತ. ಬಟ್ ಅವರು ಯಾಕೋ ಬೀಳ್ಸ್ಕೊಳ್ಳಿಲ್ಲ. ಇವಾಗ ವಾಪಸ್ ತಾಯಿ ಮನೆಗೆ ಹೋಗೋದಕ್ಕೆ ಇಲ್ಲಿ ಬಾಗ್ನ ಇದೇನಂತಾರೆ ನಂಗೆ ನಿಜ ಗೊತ್ತಿಲ್ಲ, ಮೇ ಬಿ ಮಡ್ಲಕ್ಕಿ ಇರ್ಬೋದು ಅಂತ ಅನಿಸುತ್ತೆ. ಇದನ್ನೆಲ್ಲ ನೀಟಾಗಿ ಎಲ್ಲ ಮಾಡಿದ್ರು. ನಮ್ಗೆ ಅಷ್ಟೊಂದು ದಿನ ಶಾಸ್ತ್ರಗಳ ಬಗ್ಗೆ ಗೊತ್ತಿಲ್ಲ, ಸೊ ಹಾಗೆ ನಾವು ನೋಡಿಬಿಟ್ಟು ಖುಷಿ ಪಟ್ವಿ ಅಷ್ಟೇ. ಇವಾಗ ಎಲ್ಲ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಅವರು ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ನಾವು ಎಲ್ಲ ಮತ್ತೆ ವಾಪಸ್ ಅಕ್ಕ ಬಾವನ ಜೊತೆನೇ ಹೋಗ್ತಾ ಇದ್ದೀವಿ. ಫುಲ್ ಗ್ರ್ಯಾಂಡ್ ವೆಲ್ಕಮ್ ಹೇಳಿದ್ರು. ನಿಮ್ ದೊಡ್ಡಪ್ಪ ನೋಡು ಅಂಚೆ. ಗೆದ್ಬಿಟ್ಟ ನನ್ನ ಮಗಳ ಕಣಮ್ಮ, ನಮ್ಮ ಅಣ್ಣನ ಮಗಳು. ಅಲ್ಲಿ ಹೋಗಿದ್ದೆ ಕೇಳಿ ಬೇಜಾರಾಗೈತೆ. ದುಡ್ಡು ಹಾಕ್ಸಲ್ಲ ಕಣ್ರಮ್ಮ, ನಾನು ಬರೀ ಕೇಳಿ ದೊಡ್ಡ ನೋಟ್ ಹಾಕ್ಸಿದ್ದೀನಿ. ಕಲ್ತ್ಕೋಬೇಕು ನೀವು. ಕಾಸು ಇಸ್ಕೊಳಕ್ ಆಯ್ತದ ಸಂಗಡಕ್ಕಲ್ವಾ? 500 ರೂಪಾಯಿಗೆ 1000 ಹಾಕಿಂತೀರಾ? ನೋಡ್ ದೊಡ್ಡ ನೋಟೇ ಬೇಕು ಅಂತೀರಾ? ಕೆಂಪು ಹವಳದಾರತಿ ಬಾಯಿ ಜೋಡಿಸ್ರು. ವಜ್ರದಾರತಿ ನಿಮಗೆ ವಜ್ರದಾರತಿ ನಿಮಗೆ ವಜ್ರದಾರತಿ. ಗಲ್ಗಲ್ ಇಡಪ್ಪ ನೀನು. ಹಿಂಗೆ ಬೊಕ್ಸಲ್ಲಿ ಅಕ್ಕಿ ಇಟ್ಕೊಂಡು ನಮ್ಮ ಅಪ್ಪನ ಮನೆ ಹಾಲು ತಂದ್ಬಿಟ್ಲಿ ಅಂತ 3 ಸಾರಿ ಎರ್ಚ್ಬೇಕು. ಆ ತಟ್ಟೆಗೆ ತಗೊಂಡು ಯಾಕೆ ಮಗಳಿಗೆ ಕೈ ನೋವು
ಬಲ್ಗಾಲ್ ಮುಂದಕ್ಕೆ ಇಟ್ಕೊಳಪ್ಪ. ಮತ್ತೆ ತೆಗಿಬಾರ್ದು ನೀನು ಬಲ್ಗಾಲು. 3 ಸಾರಿ ಆಗತಕ್ಕನು ಬೇಕಾದ್ರೆ ಈ ಕಡೆ ಇಡ್ತೀನಿ. ಬಲ್ಗಾಲ್ ಒಳಗೆ ಇಟ್ಕೊಳಪ್ಪ. ನಮ್ಮ ಅಪ್ಪನ ಮನೆ ಹಾಲು ಹೋಗ್ಲಿ ಅಂತ ಎಸೆಪ್ಪ. ವೆರಿ ಗುಡ್. ನೋಡ್ದ ಕ್ರಿಕೆಟ್ ಪ್ಲೇಯರ್ ಹೇಳ್ಬೇಕು 3 ಸಾರಿ. ಜೋರಾಗಿ ಹೇಳಪ್ಪ. ನಮ್ಮಪ್ಪನ ಮನೆ ಹಾಲು ಉಗ್ದಂಗ್ ಹೋಗ್ಲಿ. ಹೋಗ್ಬೇಡ. ತಾಳಿ ಇಟ್ಕೊಳಪ್ಪ. ನೀನ್ ಬಲ್ಗಾಲ್ ಇಟ್ಟು ನಮ್ಮ ಮಾವನ ಹಾಲು ತಂಗ್ಲಿ ಅಂತ 3 ಸರಿ ನೀನು ಅವ್ರು ಕಾಲು ಇಟ್ಕೊಂಡು ಒಳಗೆ ಹೋಗ್ತಾನೆ. ನೀವಿಬ್ರು ಜೊತೆ 3 ಸರಿ ಹೇಳ್ಕೊ. ಜೋರಾಗಿ ದೇವ್ರ ಕೈ ಮುಗಿಸಿ ಗಂಡು ಹೆಣ್ಣನ ಮನೆ ಕರ್ಕೊಬಂದಾಯಿತು. ಇವಾಗ ಊಟ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆಲ್ಮೋಸ್ಟ್ 10 ಐಟಮ್ ಮಾಡಿದರು. ವಾವ್, ಸಖತ್ತಾಗಿತ್ತು ಗೊತ್ತಾ. ಒಬ್ಬಟ್ಟು, ಪಲ್ಯಗಳು, ಕ್ಯಾರೆಟ್ ಹಲ್ವಾ ಮತ್ತು ನಮ್ಮ ಫೇವ್ರೆಟ್ ಅವರೆಕಾಳು ಉಸ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತು ಅವರೆಕಾಳ್ದು ಸಾಂಬಾರು ಬರುತ್ತಲ್ಲ, ಇದಕ್ಕಿದ್ದು ಬೇಳೆ ಸಾರು ಎಲ್ಲ ಮಾಡಿಸಿದ್ರು. ಎಷ್ಟು ಚೆನ್ನಾಗಿತ್ತು, ನಮಗಂತೂ ಸ್ವರ್ಗ. ವಾವ್, ಸೀರಿಯಸ್ ಆಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ.